ಶುಲ್ಕನ ಈ ಸತಿ ವೆಬ್ಕಾಸ್ಟಿಂಗ್ ಮಾಡಿರೋದ್ರಿಂದ ನಾವು ಯೂಶಲಿ 140 ರೂಪೀಸ್ 270 ರೂಪೀಸ್ 2 ಎಕ್ಸಾಮ್ ಆದರೆ 2 ಸಬ್ಜೆಕ್ಟ್ ಆದರೆ 3 ಮೇಲಾದರೆ 400 ರೂಪಾಯಿ ಅಂಥೇಳಿ ನಮ್ಮ ಚಾರ್ಜ್ ಮಾಡ್ತಾಯಿದ್ವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮತ್ತು ಎಸ್ಪೆಷಲಿ ಮಹಿಳೆಯವರಿಗೆ ಯಾವುದೇ ಥರದ ಶುಲ್ಕ ಇರೋದಿಲ್ಲ, ತಮಗೆ ಗೊತ್ತಿದೆ. ಈ ಸತಿ ಮಾತ್ರ, ಮುಂದಿನ ವರ್ಷಕ್ಕಲ್ಲ, ಈ ಸತಿ ಮಾತ್ರ 2ನೇ ಎಕ್ಸಾಮಿಗೆ ಮತ್ತು 3ನೇ ಎಕ್ಸಾಮಿಗೆ ಯಾವುದೇ ಥರದ ಶುಲ್ಕ ನಾವು ಎಕ್ಸಾಮಿನೇಷನ್ ಫೀಸ್ನ ತಗೊಳ್ಳೋದಿಲ್ಲ. ಅದಕ್ಕೆ ಮಕ್ಕಳಿಗೆ ದಯವಿಟ್ಟು ನಿಮಗೆ ಯಾವುದೇ ಥರದ ಫೀಸ್ ಇರೋದಿಲ್ಲ. ದಯವಿಟ್ಟು ಹೋಗಿ 2ನೇ ಎಕ್ಸಾಮು 3ನೇ ಎಕ್ಸಾಮು ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ದಯವಿಟ್ಟು ತಗೊಳ್ಳಿ. ನೀವು 6 ಸಬ್ಜೆಕ್ಟಲ್ಲಿ 2 ಸಬ್ಜೆಕ್ಟ್ ಫೇಲ್ ಆಗಿದ್ದರೆ, ಇಲ್ಲಾಂದರೆ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಬರೀ ಅವೆರಡೇ ತೊಗೊಳ್ಳಿ. ಇನ್ನು 10 ದಿವಸ 15 ದಿವಸ 20 ದಿವಸ 1 ತಿಂಗಳಿಗೆ ನಿಮಗೆ 2ನೇ 3ನೇ ಎಕ್ಸಾಮ್ವರೆಗೂ ಇದೆ. ಮತ್ತೆ ಎಕ್ಸಾಮ್ನ ತಗೊಂಡು ನೀವು ಪಾಸ್ ಆಗಲಿಕ್ಕೆ ನಿಮಗೆ ಅವಕಾಶ ಇದೆ. ಏನಕ್ಕೆ ಬರ್ತಾರೆ ಮಕ್ಕಳು ಕಲಿಯೋಕ್ಕೆ ಗೌರ್ಮೆಂಟ್ ಸ್ಕೂಲಿಗೆ ಅಂದರೆ ದುಡ್ಡಿಲ್ಲ ಅಂತ ಬರ್ತಾರೆ. ಇಲ್ಲಿ ನೋಡಿದ್ರೆ ಇಲ್ಲಿ ಇವ್ರಿಗೆ ದುಡ್ಡು. ಪ್ರೈವೇಟ್ ಅವರಿಗೆ 1800ರಿಂದ 2000 ರೂಪಾಯಿ ತೊಗೋಬೇಕು. ನೀವು ತಗೊಳ್ತಿರೋದು ಒಂದೊಂದು ಸ್ಟೂಡೆಂಟ್ಗೆ 4,000 5,000 6,000 ಏನು ಬಿಟ್ಟಿಗೆ ಬರುತ್ತೆ ದುಡ್ಡು. ಈಗ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಕೊಡಿ, ನಾನು ಅವ್ರನ್ನ ಎನ್ಕ್ವೈರಿ ಮಾಡ್ತೀನಿ ಅಷ್ಟೇ. ಎನ್ಕ್ವೈರಿ ಏನು ಜನ ಕ್ಲಾಸ್ ಆಗಿದೆಯಲ್ಲ ದುಡ್ಡು ಮಕ್ಕಳಿಗೆ ವಾಪಸ್ ಕೊಡಿಸ್ತೀನಿ. ಸಬ್ಜೆಕ್ಟ್ಗೆ 50 ರೂಪಾಯಿ ವಾಪಸ್ ಕೊಡಿಸ್ತೀನಿ. ಮಾಸ್ಟರ್ಗಳಿಗೆ ಈ ಥರ ಎಂಜಲ್ ಕಾಸಿಗೆ ಕೈ ಹಾಕಿದ್ರೆ ಇನ್ನು ಮಕ್ಕಳೇನು ಮಾಡ್ತಾರೆ? ರಾಜ್ಯದ ಕೆಲವು ಪದವಿ ಪೂರ್ವ ಕಾಲೇಜುಗಳು ಸರ್ಕಾರದ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದೆ ಪಿಯುಸಿ ವಿದ್ಯಾರ್ಥಿಗಳಿಂದ ಸಪ್ಲಿಮೆಂಟರಿ ಪರೀಕ್ಷೆಗೆ ಫೀಸ್ ಕಲೆಕ್ಟ್ ಮಾಡುತ್ತಿದ್ದಾರೆ ಎನ್ನುವ ಮಾಹಿತಿ ವಿಜಯ ಟೈಮ್ಸ್ ತಂಡಕ್ಕೆ ಸಿಕ್ತು. ಅದರಲ್ಲೂ ಸರ್ಕಾರಿ ಶಾಲೆಯಲ್ಲೂ ಕೂಡ ಫೀಸ್ ಲೂಟಿ ಮಾಡುತ್ತಿದ್ದಾರೆ ಅನ್ನುವ ವಿಚಾರ ಗೊತ್ತಾಯಿತು. ತಕ್ಷಣವೇ ಕಾರ್ಯಪ್ರವೃತ್ತರಾದ ನಮ್ಮ ಗೇಟ್ ಕ್ರಾಶ್ ತಂಡ ಬೆಂಗಳೂರಿನ ಯಲಹಂಕ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಹಸ್ಯ ಕಾರ್ಯಾಚರಣೆ ಮಾಡಿತು. ಹೇಗಿದೆ ನೋಡಿ ಇವರ ಫೀಸ್ ಕಲೆಕ್ಷನ್ ದಂಧೆ. ಸಾಮಾನ್ಯ ವಿದ್ಯಾರ್ಥಿಗಳಿಂದ 175 ರೂಪಾಯಿ ಹಾಗೂ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಂದ 50 ರೂಪಾಯಿ ಕಲೆಕ್ಟ್ ಮಾಡುತ್ತಿದ್ರು. ಇವರ ಫೀಸ್ ಲೂಟಿಗೆ ಬೇಕಾದ ಸಾಕ್ಷಿಯನ್ನ ರಹಸ್ಯ ಕಾರ್ಯಾಚರಣೆಯ ಮೂಲಕ ಸಂಗ್ರಹಿಸಿದ ಬಳಿಕ ನಮ್ಮ ವಿಜಯ ಟೈಮ್ಸ್ ತಂಡ ನೇರವಾಗಿ ಪ್ರಾಂಶುಪಾಲರ ಬಳಿ ಪ್ರಶ್ನೆ ಮಾಡಿದಾಗ, ಹೌದಾ ನನಗ್ ಗೊತ್ತೇ ಇಲ್ಲ, ಆ ರೀತಿ ಹಣ ಕಲೆಕ್ಟ್ ಮಾಡಿದ್ರೆ ನಾವು ವಾಪಸ್ ಕೊಡ್ತೇವೆ ಅಂತ ನಾಟಕ ಆಡ್ತಾರೆ. ಸರ್ ಅವರು ಆ್ಯಕ್ಚುಲಿ ಇಲ್ಲ ಆಫ್ ಮಾಡಲ್ಲ ಸರ್, ಆಫ್ ಮಾಡಲ್ಲ ಸರ್. ನಿಮ್ಗೆ ಏನಾದರೂ ತೊಂದರೆ ಆದರೆ ಕಂಪ್ಲೇಂಟ್ ಕೊಡ್ಬೋದು, ಆಫ್ ಮಾಡಲ್ಲ. ನನಗೇನಿಲ್ಲ ಸರ್ ಇಷ್ಟೇ. ಇವರು ಒಂದು ಸ್ಟೂಡೆಂಟ್ ಹತ್ರ 50 ರೂಪಾಯಿ ತೊಗೊಳ್ತಾ ಇದ್ದಾರೆ, ಆಯಿತಾ. ಆಮೇಲೆ ಇಂಪ್ರೂವ್ಮೆಂಟ್ಗೆ 175 ರೂಪಾಯಿ ತೊಗೊಳ್ತಾ ಇದ್ದಾರೆ. ಬಿಡಿ, ಅದು ರಿಸಿಪ್ಟ್ ಎಲ್ಲಿ ಅಂತ ನಾನು ಕೇಳ್ತಾ ಇದ್ದೀನಿ ಸರ್. ಈಗ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಕೊಡಿ, ನಾನು ಅವ್ರನ್ನ ಎನ್ಕ್ವೈರಿ ಮಾಡ್ತೀನಿ ಅಷ್ಟೇ. ಎನ್ಕ್ವೈರಿ ಏನು ಜನ ಕ್ಲಾಸ್ ಆಗಿದೆಯಲ್ಲ ದುಡ್ಡು ಮಕ್ಕಳಿಗೆ ವಾಪಸ್ ಕೊಡಿಸ್ತೀನಿ. ಸಬ್ಜೆಕ್ಟ್ಗೆ 50 ರೂಪಾಯಿ ವಾಪಸ್ ಕೊಡಿಸ್ತೀನಿ. ನಾವು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದಾಗ, ನಾವು ಎಕ್ಸಾಮ್ ಫೀಸ್ ತೆಗೆದುಕೊಂಡಿದ್ದೀವಿ, ನಮಗೆ ಆದೇಶದ ಪ್ರತಿ 8ನೇ ತಾರೀಕಿಗೆ ಬಂದಿದೆ ಅಂತ ಹೇಳಿದ್ರು. ಇದು ವಾಪಸ್ ಮಾಡ್ತೀವಿ. ಸ್ಟಾರ್ಟಿಂಗು ಗೊತ್ತಿರಲಿಲ್ಲ, ಆರ್ಡರ್ ಪ್ರಕಾರ ತಗೊಂಡಿದ್ದೀವಿ. ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ, ಇವಾಗ 2 ದಿನ ಆಯಿತು. 2 ದಿನದಿಂದ ನಿನ್ನೆ ರಜೆ ಇತ್ತು, ಇವತ್ತು ಇವತ್ತು ಸಾಯಂಕಾಲ ಇಲ್ಲ ಇಷ್ಟವರೆಗೆ ಮಾಡಿಲ್ಲ, ಮಾಡೋದಿಲ್ಲ ಆ ಥರ ವಾಪಸ್ ಕೊಡ್ತೀವಲ್ಲ. ಕಮಿಟಿ ಕೊಡ್ಬೋದಿತ್ತಲ್ಲ, ನೀವು ಯಾಕೆ ಜೋಬಲ್ಲಿ ಇಟ್ಕೊಂಡ್ರಿ? ಅದು ಪ್ರಿನ್ಸಿಪಲ್ನ ಕೇಳ್ಬೇಕು. ಪ್ರೈವೇಟ್ ಕ್ಯಾಂಡಿಡೇಟ್ ಬೇರೆ ಎಕ್ಸಾಮ್ ಕರ್ಸ್ಕೊಂಡು ನಾವು ಈ ಥರ ಇಲ್ಲ. ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಅವರು ಮನುಷ್ಯ ಸುಳ್ಳು ಇಲ್ಲ ಪ್ರೈವೇಟ್ ಕ್ಯಾಂಡಿಡೇಟ್ ಕಮಿಟಿ ಮಾಡಿ ಅವರು ಅಮಾಯಕ ಥರ ಇದ್ದೀರಾ ಸರ್. ದುಡ್ಡು ಮಾತ್ರ ಚೆನ್ನಾಗಿ ಬೇಕಾ? ಇಲ್ಲ ಅವರು ನಾನು ಒಂದು ಹೇಳ್ತೀನಿ ಸರ್, ಪಾಪ ಅವರ ಪೇರೆಂಟ್ಸ್ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ನಿಮ್ಗೆ ಗೊತ್ತಾ? ರಿಪೀಟರ್ಸ್ದು ನಾಳೆ ಎಲ್ಲ ಇಶ್ಯೂ ಮಾಡಿ ವಾಪಸ್ ಕೊಡ್ತೀವಿ ನಾವು. ಯಾವಾಗ? ನಾಳೆಗೆಲ್ಲ ವಾಪಸ್ ಮಾಡ್ತೀವಿ ನಾವು. ಪ್ರಾಮಿಸ್ ತಗೊಂಡಿರೋದು ನೀವು? ಯಾಕೆ ತಗೊಂಡಿರೋದು? ಸ್ಟಾರ್ಟಿಂಗ್ ಗೊತ್ತಿಲ್ಲ ತಗೊಂಡಿದ್ದೀವಿ. ಅದು ಸರ್ಕ್ಯುಲರ್ ಆ ಥರ ಇತ್ತು, ತಗೊಂಡಿದ್ದೀವಿ ನಾವು.
ಮಿನಿಸ್ಟ್ರು ಹೇಳಿ ಎಷ್ಟು ದಿನ ಆಯಿತು ತಗೋಬಾರ್ದು ಅಂತ? ಹೇಳಿದ್ರು ಸರ್ ಮತ್ತೆ ಆರ್ಡರ್ ಮಾಡಿದ್ರು ಸರ್ ಗೌರ್ಮೆಂಟಿಂದ. ನೋಡಿ, ಮಿನಿಸ್ಟ್ರು ಆರ್ಡ್ರ್ ಮಾಡಿದ್ದಾರೆ, ಆದರೂ ಕೂಡ ಇವ್ರಿಗೆ ಗೊತ್ತಿಲ್ಲ ಅಂತ. ಇವ್ರಿಗೆ ಬೇಕಲ್ಲ, ಪಾಪ ಮಕ್ಕಳು ಕೇಳಲ್ಲ, ನಾಳೆ ತೊಂದರೆ ಆಗುತ್ತೆ ಅವರಿಗೆ, ಅವ್ರು ಕೇಳಲ್ಲ. 8ನೇ ತಾರೀಕು ಸುತ್ತೋಳೆ ಬಂದಿದೆ, ಆರ್ಡ್ರ್ ಬಂದಿದೆ, ಆದೇಶ ಬಂದಿದೆ. ಹಾಂ, ಇವಾಗ ಇರಿ ನಿನ್ನೆ ಮೊನ್ನೆ ಡೇಟ್ ಎಷ್ಟು ಸರ್? ಅವಾಗ ನೋಡಿ 8ನೇ ತಾರೀಕು ಬಂದಿದೆ, ಇವ್ರಿಗೆ ಆರ್ಡ್ರ್ ಬಂದಿದೆ, ಆದರೂ ಕೂಡ ಇವರು ಯಾವಾಗ 9ನೇ ತಾರೀಕು ಇವರು ದುಡ್ಡು ತಗೊಂಡಿದ್ದಾರೆ. ಅದಕ್ಕೆ ಸಾಕ್ಷಿ ಇದೆ. ಏಮರ್ಸ್ಬೇಕು, ಜನನ ಏಮರ್ಸ್ಬೇಕು, ಈ ಥರ ಎಲ್ಲ ಏಮರ್ಸ್ಬಾರ್ದು. ಒಂದು ಪ್ರೈವೇಟ್ ಸ್ಟೂಡೆಂಟಿಗೆ 1800ರಿಂದ 2000 ರೂಪಾಯಿ ಮಾತ್ರ ಆಗೋದು. ಇವರು 5ರಿಂದ 6000 ರೂಪಾಯಿ, ಒಬ್ಬೊಬ್ಬರಿಗೆ ಒಂದೊಂದು ಥರ, 4000, 5000, 6000 ಕೇಳಿದ್ರೆ ಮಾತ್ರ ನಾವು ಒಳ್ಳೆಯವರು. ಈ ಕಾಲೇಜಲ್ಲಿ ಏನೂ ನಡೆಯಲ್ಲ, ಅಷ್ಟು ಒಳ್ಳೆತನ ಇವ್ರದ್ದು. ಇಲ್ಲೇ ಭ್ರಷ್ಟಾಚಾರ ಮಾಡಿದ್ರೆ ಇನ್ನು ಮಕ್ಳೇನು ಮಾಡ್ತಾರೆ? ಗುರುಗಳೇ ಭ್ರಷ್ಟಾಚಾರ, ಲಂಚ ತಗೊಳ್ತಾರೆ ಅಂದರೆ ಮಕ್ಳೇನು ಮಾಡ್ತಾರೆ? ಇವರು ನೋಡಿ ಅದೇ ಕಳೀತಾರೆ. ಇದು ಒಂದು ಕಾಲೇಜಿನ ಕಥೆಯಲ್ಲ. ನಮ್ಮ ರಹಸ್ಯ ಕಾರ್ಯಾಚರಣೆಯ ಬಲೆಗೆ ಯಲಹಂಕ ಪದವಿ ಪೂರ್ವ ಕಾಲೇಜು ಬಿದ್ದಿದೆಯಷ್ಟೇ. ಆದ್ರೆ ರಾಜ್ಯದ ಹೆಚ್ಚಿನ ಕಾಲೇಜುಗಳು ಸರ್ಕಾರದ ಆದೇಶವನ್ನ ಕಾಲಕಸ ಮಾಡಿ ವಿದ್ಯಾರ್ಥಿಗಳಿಂದ ಕಾನೂನು ಬಾಹಿರವಾಗಿ ಫೀಸ್ ಕಲೆಕ್ಟ್ ಮಾಡಿ ಜೇಬಿಗೆ ಇಳಿಸುತ್ತಿದ್ದಾರೆ. ಶಿಕ್ಷಣ ಸಚಿವರೇ ಈಗಲಾದ್ರೂ ಕೂಡ ಎಚ್ಚೆತ್ತುಕೊಂಡು ಎಲ್ಲಾ ಕಾಲೇಜು ಆಡಳಿತ ಮಂಡಳಿಗೆ ಅಕ್ರಮವಾಗಿ ಫೀಸ್ ಕಲೆಕ್ಟ್ ಮಾಡಿ ವಿದ್ಯಾರ್ಥಿಗಳನ್ನ ಶೋಷಣೆ ಮಾಡದಂತೆ ಖಡಕ್ ಸೂಚನೆ ನೀಡಿ. ಇಲ್ಲದಿದ್ರೆ ನೀವು ಮಂತ್ರಿಯಾಗಿ ಮಾಡಿದ ಆದೇಶಕ್ಕೆ ಬೆಲೆಯೇ ಇಲ್ಲದಂತಾಗುತ್ತೆ.